ಆರ್ಟಿಒ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ರೈತರು ಸಂಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ. ಹಣ ಕೊಟ್ಟು ಟ್ರ್ಯಾಕ್ಟರ್ ಖರೀದಿಸಿದ್ರು ಕೂಡ ರೈತರ ಹೆಸರಿನಲ್ಲಿ ಲೋನ್ ಇದೆ ಅಂತೇಳಿ ದಾಖಲೆಗಳನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಹಣ ಕೊಟ್ಟು ಟ್ರ್ಯಾಕ್ಟರ್ ಖರೀದಿ ಮಾಡಿದ್ದಾರೆ, ಹಾಗಿದ್ರೂ ಕೂಡ ಸಾಲ ಇದೆ ಅಂತ ಅಲ್ಲಿ ಮೆನ್ಷನ್ ಆಗಿದೆ. ಹೀಗಾಗಿ ರೈತರು ಈಗ ಪೇಚಿಗೆ ಸಿಲುಕಿದ್ದಾರೆ. ಧಾರವಾಡ ಪಶ್ಚಿಮ ಆರ್ಟಿಒ ಕಚೇರಿಯಲ್ಲಿ ಟ್ರ್ಯಾಕ್ಟರ್ ನೋಂದಣಿ ಆಗಿದೆ. ಸಾರಿಗೆ ಇಲಾಖೆ ಪೋರ್ಟಲ್ನಲ್ಲಿ ದಾಖಲೆ ಅಪ್ಲೋಡ್ ಮಾಡಿ ಅರ್ಜಿ ಹಾಕಿದ್ದಾರೆ. ಮಾಲೀಕರು ಸಾಲ ಮಾಡದೇ ಇದ್ರೂ ಕೂಡ ಸಾಲ ಮಾಡಿರುವುದಾಗಿ ಉಲ್ಲೇಖ ಆಗಿದೆ. ಹೈಪೋಥಿಕೇಶನ್ ಕಾಲಂನಲ್ಲಿ ಏನೂ ತುಂಬಿಲ್ಲ, ಅಲ್ಲಿ ಫಿಲ್ ಮಾಡಿಲ್ಲ, ಖಾಲಿ ಬಿಟ್ಟಿದ್ದಾರೆ. ಹಾಗಿದ್ರೂ ಕೂಡ ಲೋನ್ ಇರೋದಾಗಿ ಉಲ್ಲೇಖ ಆಗಿದೆ. ಯಾವುದಾದ್ರೂ ಒಂದು ಬ್ಯಾಂಕ್ನಲ್ಲಿ ಸಾಲ ಇದೆ ಎಂಬುದು ನಮೂದಾಗಿದೆ. ಆರ್ಟಿಒ ಕಚೇರಿ ಅವಾಂತರದಿಂದಾಗಿ ಬ್ಯಾಂಕ್ ಕಚೇರಿಗಳಿಗೆ ಪಾಪ ರೈತರು ಅಲ್ದಾಡ್ತಾ ಇದ್ದಾರೆ. ಯಾವ ಬ್ಯಾಂಕಲ್ಲಿ ಸಾಲ ಇದೆ ಅನ್ನೋದು ಕೂಡ ಅಲ್ಲಿ ಮೆನ್ಷನ್ ಆಗಿಲ್ಲ. ಯಾವುದೋ ಒಂದು ಬ್ಯಾಂಕಲ್ಲಿ ಸಾಲ ಇದೆ ಅಂತ. ಹಾಗಾಗಿ ಪಾಪ ಬ್ಯಾಂಕ್ನಿಂದ ಕಚೇರಿಗೆ, ಕಚೇರಿಯಿಂದ ಬ್ಯಾಂಕ್ಗೆ ಅಲ್ದಾಡ್ತಾ ಇದ್ದಾರೆ ಜನರು. ಟ್ರ್ಯಾಕ್ಟರ್ ಟ್ರೇಲರ್ ವಿಷಯದಲ್ಲಿ ಇದೊಂದು ನಮಗೊಂದು ಸ್ಪೆಸಿಫಿಕ್ ಪ್ರಾಬ್ಲಮ್ ಇದೆ. ಇದು ಎಲ್ಲೂ ಇಲ್ಲ, ಬರೀ ಧಾರವಾಡದಷ್ಟೇ ಈ ಸಾಫ್ಟ್ವೇರ್ ಪ್ರಾಬ್ಲಮ್ ಇದೆ. ಇದರಲ್ಲಿ ಏನಾಗುತ್ತೆ ಅಂದರೆ ಅಪ್ರೂವಲ್ ಮಾಡೋ ಟೈಮಲ್ಲಿ ಲೋನ್ ಇಲ್ದಿದ್ರೂ ಲೋನ್ ತಗೊಳುತ್ತೆ ಸಾಫ್ಟ್ವೇರ್. ತಗೊಂಡು ಪಾರ್ಟಿ ಅದನ್ನು ನೋಡಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅದನ್ನು ನಾವು ತಗೊಂಡು ಮತ್ತೆ ಕಂಪ್ಲೇಂಟ್ ಬ್ಯಾಂಗ್ಳೂರಿಗೆ ಕಳಿಸಿ, ಅವರು ಮತ್ತೆ ಅಲ್ಲಿ ಡೆಲ್ಲಿಗೆ ಕಳಿಸಿ, ಅಲ್ಲಿ ಸರಿ ಆದಮೇಲೆ ಮತ್ತೆ ನಮಗೆ ಇದು ಬರುತ್ತೆ. ಅಪ್ರೂವಲ್ ಆದಮೇಲೆ ಮತ್ತೆ ನಾವು ಅದನ್ನು ಚೇಂಜ್ ಮಾಡಿಕೊಡ್ತೀವಿ, ಮಾಡಿದ್ದೀವಿ. ಬಟ್ ಲೋನ್ ತಗೊಳ್ಳಿಕ್ಕೂ ಲೋನ್ ಇದೆ ಅಂತ ಬರ್ತಿದ್ದೆ ಸರ್. ಹೌದು. ಬಟ್ ಅವ್ರೇನು ಇದರಲ್ಲಿ ಗಾಬರಿ ಪಡಬೇಕಾಗಿದ್ರೆ ಅದನ್ನ ನಾವು ಸರಿ ಮಾಡಿಕೊಡ್ತೀವಿ. ಈವನ್ ಶೋರೂಮ್ ಆ ಜವಾಬ್ದಾರಿ ಪಾರ್ಟಿಗೂ ಬೇಡ, ಶೋರೂಮ್ ಅವರೇ ಜವಾಬ್ದಾರಿ ತಗೊಂಡು ಮತ್ತೆ ಅದು ನಮ್ಮ ಹತ್ರ ಬಂದರೆ ಮಾಡಿಫೈ ಮಾಡಿ ಕೊಡ್ತೀವಿ. ಎಷ್ಟು ದಿವಸದಿಂದ ಪ್ರಾಬ್ಲಮ್ ಇದೆ? ಇದು 1 ವರ್ಷದಿಂದ ಪ್ರಾಬ್ಲಮ್ ಇದೆ. ನಾವು ಹೆಡ್ ಆಫೀಸ್ಗೆ ತಿಳಿಸಿದ್ದೀವಿ, ಅವರು ಸರಿ ಮಾಡ್ತಾನೆ ಅಂತ ಹೇಳಿದ್ವಿ. ಈಗಲೂ ಅದನ್ನು ಪ್ರಾಸೆಸ್ಸಲ್ಲಿದೆ. ಯಾಕಂದರೆ ಬೆಂಗಳೂರು ಹಂತದಲ್ಲಿ ಆಗೋ ವಿಷಯ ಅಲ್ಲ ಇದು, ಡೆಲ್ಲಿ ವಿಷಯದಲ್ಲಿ. ಅಲ್ಲಿ ಮೈನ್ ಸಾಫ್ಟ್ವೇರ್ ಇರೋದು. ಆ ಸಾಫ್ಟ್ವೇರಲ್ಲಿ ಈಗ ಇದೊಂದು ಸ್ಮಾಲ್ ಪ್ರಾಬ್ಲಮ್, ಇದು ಮೇಜರ್ ಪ್ರಾಬ್ಲಮ್ ಅಲ್ಲ, ಸ್ಮಾಲ್ ಪ್ರಾಬ್ಲಮ್ ರೆಕ್ಟಿಫೈ ಮಾಡಬೇಕಂದ್ರೆ ಪ್ರಯಾರಿಟಿ ಮೇಲೆ ಅವರು ಮಾಡ್ತಾರೆ. ಇದು ರೈತರಿಗಾಗಲಿ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗುವುದಿಲ್ಲ. ನಾವು ಸರಿ ಮಾಡಿಕೊಡ್ತೀವಿ ಅದನ್ನು ತಪ್ಪನ್ನು. ಅಲ್ಲಿವರೆಗೂ ಅವರು ನಮ್ಮನ್ನು ಭರಿಸಬೇಕು. ಟ್ರ್ಯಾಕ್ಟರ್ ಟ್ರೇಲರ್ ವಿಷಯದಲ್ಲಿ ಇದೊಂದು ನಮಗೊಂದು ಸ್ಪೆಸಿಫಿಕ್ ಪ್ರಾಬ್ಲಮ್ ಇದೆ. ಇದು ಎಲ್ಲೂ ಇಲ್ಲ, ಬರೀ ಧಾರವಾಡದಷ್ಟೇ. ಇದು ನಮ್ಮ ಆರ್ ಟಿ ಒದಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡಿದರೂ ಕೂಡ ಅವರು ಬೇರೆ ಬೇರೆ ಹೈಪೋಥಿಕೇಶನ್ ಅಂದರೆ ಫೈನಾನ್ಸದ ಕಂಪ್ನಿ ಹೆಸರು ಗೊತ್ತಿಲ್ಲದಂಥ ಫೈನಾನ್ಸ್ ಕಂಪ್ನಿಗಳ್ನು ಕೂಡ ಟ್ಯಾಕ್ಟ್ರನ್ನ ಬೋಜಾ ಕುಂಡ್ರಿಸಿ ಅದು ರೈತರಿಗೆ ಸಾಕಷ್ಟು ಅನಾನುಕೂಲತೆ ಆಗತ್ತೈತಿ. ಆಮೇಲೆ ರೈತರು ಕೂಡ ಅಲ್ಲಿ ಫೈನಾನ್ಸಿಂದ ಹೆಸರು ಗೊತ್ತಿಲ್ಲಂಥ ಫೈನಾನ್ಸಿಗೆ ಹೋಗಿ ಎನ್ಒಸಿ ತೊಗೊಂಬರುವಂಥದ್ದಾಗಲಿ, ಅದ್ರ ಮೇಲೆ ಬೋಜಾ ಕಡಿಮೆ ಮಾಡುವಂಥದ್ದಾಗಲಿ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ. ಇಲ್ಲಿ ಬಂದು ನಮಗೂ ಕೂಡ ಡೀಲರ್ಶಿಪ್ದಲ್ಲಿ ಸಾಕಷ್ಟು ತೊಂದರೆ ನಾವು ಅನುಭವಿಸ್ತಾ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ನಿಜಕ್ಕೂ ಕೂಡ ರೈತರು ಸಾಲ ಪಡ್ಕೊಂಡ್ರು ಅಂದ್ರೆ ತೀರ್ಸೋದಕ್ಕೆ ಎಷ್ಟೆಲ್ಲ ಸಂಕಷ್ಟ ಪಡ್ತಾರೆ ನಾವು ನೋಡಿದೀವಿ. ಬಟ್ ಇಲ್ಲಿ ಸಾಲ ತೆಗೆದುಕೊಳ್ಳದೆ ಇದ್ರು ಕೂಡ ಸಾಲ ತಗೊಂಡು ಟ್ರ್ಯಾಕ್ಟರ್ ತಗೊಂಡಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಯಾರ ಎಡವಟ್ಟಿಂದ ಆಗಿರುವಂತ ತಪ್ಪಿದು? ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನ್ ಹೇಳ್ತಾರೆ? ಸೌಖ್ಯ ಧಾರವಾಡ ಜಿಲ್ಲೆಯ ಒಂದು ಪಶ್ಚಿಮ ವಿಭಾಗದ ಒಂದು ಪ್ರಾದೇಶಿಕ ಅಂದ್ರೆ ಸಾರಿಗೆ ಇಲಾಖೆ ಅಂದ್ರೆ ಅದ್ರ ಆರ್ಟಿಒ ಕಚೇರಿ ಅಂತ ಏನ್ ಹೇಳ್ತೀವಿ. ಈ ಒಂದು ಆರ್ಟಿಒ ಕಚೇರಿಯಲ್ಲಿ ಕಳೆದ 1 ವರ್ಷದಿಂದ, ಇದು ನಿನ್ನೆ ಮೊನ್ನೆ ಕಥೆ ಇಲ್ಲ, ಕಳೆದ 1 ವರ್ಷದಿಂದ ಇಲ್ಲಿ ಅಂತಂದ್ರೆ ರೈತರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ರೈತ ಏನೋ ಒಂದು ತನ್ನ ಉಳುಮೆಯನ್ನ ಮಾಡಬೇಕು ಅಂತೇಳಿ ಸಾಲ ಶೂಲ ಮಾಡಿ ಟ್ರ್ಯಾಕ್ಟರ್ ಖರೀದಿ ಮಾಡೋದು ಸಾಮಾನ್ಯ. ಆದ್ರೆ ಇಲ್ಲಿ ಅಂದ್ರೆ ಕೆಲವೊಂದಿಷ್ಟು ರೈತರು ನಮ್ಗೆ ಯಾವುದೇ ರೀತಿಯಂತಹ ಸಾಲ ಬೇಡ, ನಮ್ಗೆ ಯಾಕೆ ಬಡ್ಡಿ ತುಂಬಬೇಕು, ಬಂದಂತಹ ಇಲ್ಲಿ ಅಂದ್ರೆ ಸ್ವಲ್ಪ ಹಣವನ್ನ ಇವತ್ತು ಕೂಡಿಟ್ಟು ಆ ಹಣದಲ್ಲಿ ಇಲ್ಲಿ ಅಂದ್ರೆ ಟ್ರ್ಯಾಕ್ಟರ್ ಖರೀದಿ ಮಾಡ್ತಾರೆ. ಆ ಟ್ರ್ಯಾಕ್ಟರ್ ಖರೀದಿ ಮಾಡಿದಂತಹ ಸಮಯದಲ್ಲಿ ಆ ನೋಂದಣಿ ಮಾಡಬೇಕು, ಅಂದ್ರೆ ಒಂದು ಪಾಸಿಂಗ್ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಅದಕ್ಕೆ ಒಂದು ರಿಜಿಸ್ಟರ್ ನಂಬರ್ ಅನ್ನ ಅವ್ರು ಕೊಡ್ಬೇಕು. ಆದ್ರೆ ಇಲ್ಲಿ ಅಂತಂದ್ರೆ ಎಲ್ಲವೂ ಇಲ್ಲಿ ಅಂದ್ರೆ ನೋಂದಣಿ ಮಾಡುವಂತಹ ಸಮಯದಲ್ಲಿ ಅಂದ್ರೆ ದೊಡ್ಡದಂತಹ ಒಂದು ಅಚಾತುರ್ಯ ನಡೀತಾ ಇದೆ. ಇದು ತಾಂತ್ರಿಕ ದೋಷದಿಂದ. ಈ ಸಂಪಟ್ಟಿಗೆ ಇಲ್ಲಿ ಅಂದ್ರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಅಂದ್ರೆ ಆರ್ಟಿಒ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದ್ರೆ ಕಳೆದ 1 ವರ್ಷಗಳಿಂದ ನಿರಂತರ ಸಮಸ್ಯೆ ಆದ್ರೂ ಸಹಿತ ಇಲ್ಲಿ ಅಂದ್ರೆ ಎಚ್ಚೆತ್ತುಕೊಳ್ತಿಲ್ಲ. ಯಾಕಂದ್ರೆ ಒಂದು ಟ್ರ್ಯಾಕ್ಟರ್ ಬೆಲೆ ಇವತ್ತು 6 ರಿಂದ 7 ಲಕ್ಷ, 7 ರಿಂದ 8 ಲಕ್ಷ ಅಂದ್ರೆ HP ಮೇಲಿದೆ. ಇಲ್ಲಿ 35 ರಿಂದ 40 HP ಆ ಟ್ರ್ಯಾಕ್ಟರ್ ತಗೊಂಡಾಗ ರೈತ ಇಲ್ಲಿ ಅಂದ್ರೆ 6 ಲಕ್ಷ ರೂಪಾಯಿ ಹಣವನ್ನ
ಕೂಡಿಟ್ಟು ಇಲ್ಲಿ ಅಂತಾರೆ ಆ ಹಣದಲ್ಲಿ ಟ್ರ್ಯಾಕ್ಟರ್ ತೆಗೆದುಕೊಂಡಿರ್ತಾರೆ. 40 HP ಟ್ರ್ಯಾಕ್ಟರ್ ತಗೋಬೇಕಂದ್ರೆ ಮತ್ತು ಇಲ್ಲಿ 40 ರಿಂದ 50 HP ಟ್ರ್ಯಾಕ್ಟರ್ ತೆಗೆದುಕೊಳ್ಬೇಕು ಅಂದ್ರೆ ಸುಮಾರು ಇಲ್ಲಿ ಅಂದ್ರೆ 8 ರಿಂದ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆ ಹಣವನ್ನ ಇಲ್ಲಿ ಅಂದ್ರೆ ಕೊಟ್ಟು ಟ್ರ್ಯಾಕ್ಟರ್ ಖರೀದಿ ಮಾಡಿರೋ ಸಹಿತ ಇಲ್ಲಿ ಅಂತಂದ್ರೆ ಇಲ್ಲಿ ಹೈಪೋಥಿಕೇಶನ್ ಅಂತ ಒಂದು ಕಾಲಮ್ ಇರುತ್ತೆ. ಆ ಕಾಲಮ್ ನಲ್ಲಿ ಇಲ್ಲಿ ಸಂಬಂಧಿಲ್ಲದಂತಹ ಇಲ್ಲಿ ಅಂದ್ರೆ ಫೈನಾನ್ಸ್ ಕಂಪನಿಗಳು, ಬ್ಯಾಂಕ್ಗಳು, ಅದು ಇಲ್ಲಿ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಸಹಿತ ಬೆಂಗಳೂರು, ರಾಣೆಬೆನ್ನೂರು, ಮೈಸೂರು ಈ ರೀತಿ ಗೊತ್ತಿಲ್ಲದಂತಹ ಬ್ಯಾಂಕ್ಗಳಲ್ಲಿ ಹೆಸರಲ್ಲಿ ಈ ರೈತ ಇಲ್ಲಿ ಅಂದ್ರೆ ಸಾಲ ತೆಗೆದುಕೊಂಡಿದ್ದಾನೆ ಅಂತೇಳಿ ಹೈಪೋಥಿಕೇಶನ್ ಕಾಲಮ್ ನಲ್ಲಿ ಸುಮಾರು 5 ರಿಂದ 6 ಲಕ್ಷ, 6 ರಿಂದ 7 ಲಕ್ಷ ರೀತಿಯಾಗಿ ಆ ಹೈಪೋಥಿಕೇಶನ್ ಕಾಲಮ್ ನಲ್ಲಿ ಆ ಅನ್ನದಾತ ಸಾಲ ತೆಗೆದುಕೊಂಡಿದ್ದಾನೆ ಅಂತೇಳಿ ತೋರಿಸ್ತಾ ಇದೆ. ಹೀಗಾಗಿ ಅದನ್ನ ಒಂದ್ ಕಡೆ ಅಂದ್ರೆ ಇಲ್ಲಿ ಸಾಲ ಇಲ್ಲ ಅಂದ್ರೆ ಈ ಋಣಮುಕ್ತ ಅಂತೇಳಿ ಆಗ್ಬೇಕು ಅಂತಂದ್ರೆ ಇಲ್ಲಿ ಅಂದ್ರೆ NOC ತರಬೇಕು. ಆ NOC ತರಬೇಕಾದ್ರೆ ಇಲ್ಲಿದ್ದಂತಹ ಹುಬ್ಬಳ್ಳಿಯ ರೈತ ಇವತ್ತು ಬೆಂಗಳೂರಿಗೆ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕು, ಅಲ್ಲಿ ಆ ಸಂಬಂಧಪಟ್ಟಂತಹ ಏನು ಬ್ಯಾಂಕ್ ಅವ್ರನ್ನ, ಫೈನಾನ್ಸ್ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜೊತೆ ಇಲ್ಲಿ ಅಂದ್ರೆ ನಿರಂತರವಾಗಿ ಕಳೆದ ಮತ್ತೆ 4-5 ತಿಂಗಳ ಇಲ್ಲಿ ಅಂದ್ರೆ ಅವ್ರ ಜೊತೆ ಇಲ್ಲಿ ಅಂದ್ರೆ ದೊಡ್ಡದಂತಹ ಒಂದು ಜಗಳ ಮಾಡುವಂತಹ ಪರಿಸ್ಥಿತಿ ಹೋಗಿ ಇಲ್ಲಿ ಅಂದ್ರೆ ಒಂದು NOC ತೆಗೆದುಕೊಂಡು ಬಂದು ನಂತರ ಇಲ್ಲಿ ಅಂದ್ರೆ RTO ಕಚೇರಿಯಲ್ಲಿ ಎಂಟ್ರಿ ಮಾಡಿದಾಗ ಈ ರೈತನಿಗೆ ಸಾಲ ಇಲ್ಲ ಅಂತೇಳಿ ತೋರಿಸ್ತಾ ಇದೆ. ಆದ್ರೆ ಈಗ ತಾಂತ್ರಿಕ ದೋಷದಿಂದ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳ ಒಂದು ನಿಷ್ಕಳಚಿಯಿಂದ ಇಲ್ಲಿ ನಿರಂತರವಾಗಿ ಒಂದು ಎಡವಟ್ಟು ಆಗ್ತಾನೆ ಇದೆ. ಯಾಕಂದ್ರೆ ರೈತ ಇವತ್ತು ಸಾಲ ಮಾಡಿದ್ರು ಸಹ ಇಲ್ಲಿ ಅಂದ್ರೆ ಸಾಲ ಮಾಡಿದಾನೆ ಅಂತೇಳಿ ಈ ಒಂದು ದಾಖಲೆಗಳಲ್ಲಿ ತೋರಿಸ್ತಾ ಇದೆ. ಸೌಖ್ಯ, ಥ್ಯಾಂಕ್ ಯು ಎಲ್ಲಪ್ಪ ಡೀಟೇಲ್ಸ್ಗೆ.